ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬಂದು ಶನಿವಾರ, ಇಂಡಿಪೆಂಡೆನ್ಸ್ ಡೇ, 80ನೇ ವರ್ಷದ ಸ್ವತಂತ್ರ ದಿನಾಚರಣೆ. ಹಾಗೆ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಸೊ ಬನ್ನಿ, ಇನ್ನೂ ತಿಂಡಿ ಆಗಿಲ್ಲ. ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಹೊರಡಬೇಕು. ಟೈಮ್ ಆಗೋಯ್ತು. 6 ಗಂಟೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಈಗ 8:40 ಆಗ್ತಾಯಿದೆ. ಇವಾಗ ಹೊರಡ್ತಾ ಇದ್ದೀವಿ. ಪೂಜೆನೂ ಆಗಿದೆ. ಇವಾಗ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು, ಆದ್ರೂ ಲೇಟ್ ಆಯಿತು. ಹಾಗೆ ನೋಡಿ, ಮಕ್ಕಳುಗಳು ಇಂಡಿಪೆಂಡೆನ್ಸ್ ಡೇಗೆ ಯಾವ ರೀತಿ ಎಲ್ಲ ಡ್ರೆಸ್ಅಪ್ ಆಗಿ ಹೋಗಿದ್ದಾರೆ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು. ನಾವು ಅಂದ್ಕೊಂಡಿದ್ವಿ 6 ಗಂಟೆಗೆ ಮನೆ ಬಿಡಬೇಕು ಅಂತ. ಬಟ್ ಪ್ಲ್ಯಾನಿಂಗ್ ಎಲ್ಲ ಉಲ್ಟಾ ಆಗಿ ನಾವು ಹೊರಟಿದ್ದು 8:30, 8:40 ಆಗಿಬಿಟ್ಟಿತ್ತು. ಅದಾದಮೇಲೆ ಟಿಫನ್ ಕೂಡ ಮನೇಲಿ ಏನೂ ಮಾಡಿರಲಿಲ್ಲ. ಸೊ ಮೇಘನ್ಗೂ ಕೂಡ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಟೀಚರ್ಸ್ ಎಲ್ಲ ಹೋಗ್ಬೇಕಲ್ವ, ಹಾಗಾಗಿ ದೊಡ್ಡ ಮಗಳು ಹೋಗಿದ್ಲು. ಚಿಕ್ಕ ಮಗಳು ಎಪ್ಸಿ ಸಾಕಾಯ್ತು, ಅವಳು ಬರಲಿಲ್ಲ. ನಾವಿಬ್ಬರೇ ಸರಿ ಅಂತ ಹೊರಟ್ವಿ. ಆಮೇಲೆ ಏನಂತಂದರೆ, ರೋಡಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಹೈವೇಯಲ್ಲಿ. ಇದು ಇವಾಗ ನಮ್ಮ ಮನೆಯಿಂದ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ದೇವಸ್ಥಾನ ಶ್ರಾವಣ ಶನಿವಾರ ಬೇರೆ ಇತ್ತಲ್ವ, ಹಾಗಾಗಿ ಮೊದಲನೇ ಶ್ರಾವಣ ಶನಿವಾರ ನಾವು ಅದಕ್ಕೇ ರಜಾನೂ ಇತ್ತಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ, ಮನೆ ದೇವ್ರಿಗೆ ಹೋಗಿ ಬರೋಣ ಅಂತಂದ್ಬಿಟ್ಟು ಹೊರಟಿರೋದು. ಇಲ್ಲೆಲ್ಲ ಖಾಲಿ ಇತ್ತು. ಇದೇ ಥರ ಇದ್ದಿದ್ರೆ ನಾವು ಬೇಗನಾರು ಹೋಗ್ಬೋದಾಗಿತ್ತೇನೋ. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು. ಎಲ್ಲರೂ ರಜಾ ಇತ್ತಲ್ಲ 2 ದಿವಸ ಅಂತಂದ್ಬಿಟ್ಟು ನಮ್ಮ ಥರನೇ ಎಲ್ಲರೂ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ವ, ಹಾಗಾಗಿ ಸಿಕ್ಕಾಪಟ್ಟೆ ರೋಡಲ್ಲಿ ಟ್ರಾಫಿಕ್ಕು. ಹಾಗೆ ನಾವು ಹೋಗಿದ್ದಿದ್ದು ಮನೆ ದೇವ್ರಿಗೆ ಗುಬ್ಬಿ ಹತ್ರ, ಇನ್ನೇನು ಗುಬ್ಬಿ ಚೋಳೂರು ಆ ಸೈಡ್ ಹೋಗಿದ್ದಿದ್ದು ನಾವು, ತುಮಕೂರಿಂದ ಮುಂದೆ. ಇವಾಗ ಸಂಜೆ ಪೂಜೆ ಐಟಮ್ ಎಲ್ಲ ನಾವು ಇಲ್ಲೇ ತೊಗೊಂಡು ಹೋಗ್ಬಿಡ್ಬೇಕಿತ್ತು ಬೆಂಗಳೂರಿಂದನೇ. ಬಟ್ ಅಲ್ಲಿ ಹೋಗಿ ಚೋಳೂರಲ್ಲಿ ಗಾಡಿನ ಹಾಕ್ಬಿಟ್ಟು ಸೈಡಲ್ಲಿ ಹೋಗಿ ತೆಂಗಿನಕಾಯಿ ತೊಗೊಂಡು ಬರ್ತಾಯಿದ್ದಾರೆ. ನಾವು ಪೂಜೆ ಐಟಮ್ ಅಲ್ಲೇ ತೊಗೊಬಿಡ್ಬೇಕಿತ್ತು. ಏನಿಲ್ಲಿ ತೆಂಗಿನಕಾಯು ರೇಟ್ ಜಾಸ್ತಿ, ಹಳ್ಳಿಲೇ ರೇಟ್ ಜಾಸ್ತಿ ಇರ್ತವ್ರೆ. ಬೆಂಗಳೂರಲ್ಲೇ ಪರವಾಗಿಲ್ಲ, ಚಿಕ್ಕ ಕಾಯಿಗೆ 30-40 ಹೇಳ್ತಾವ್ರೆ. ಇಷ್ಟಪ್ಪ ಆಯ್ತು. ಅಲ್ಲಿ ಬೆಂಗಳೂರಲ್ಲಿ 20 ರೂಪಾಯಿಗೆಲ್ಲ ಕೊಡ್ತಾರೆ. ಸೊ ಗೊತ್ತಿಲ್ಲ ಎಲ್ಲಿ ರೇಟ್ ಜಾಸ್ತಿ. ನೋಡಿ, ಹಳ್ಳಿಯಲ್ಲೇ ರೇಟ್ ಜಾಸ್ತಿ. ಇವಾಗ ಟೈಮು 12:10 ಆಗ್ತಾ ಇದೆ. ಇವಾಗಿನ ನಾವು ಇಲ್ಲೇ ಇದ್ದೀವಿ, ದೇವಸ್ಥಾನದ ಹತ್ರ ಹೋಗಬೇಕು. ಇನ್ನೊಂದು 10 ನಿಮಿಷ, ದೇವಸ್ಥಾನದ ಹತ್ರ 10 ನಿಮಿಷ ಅಲ್ಲ, ಒಂದು 20 ನಿಮಿಷ. ಫ್ರೆಂಡ್ಸ್, ಇವಾಗ ದೇವಸ್ಥಾನ ರೀಚ್ ಆಗಿ ಹಾಗೆ ಕೈಕಾಲು ತೊಳ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನದ ಪಕ್ಕನೇ ನೀರು ಬರ್ತಾ ಇರುತ್ತೆ ನೋಡಿ. ಇಲ್ಲೇ ಇದೆ, ಚಿಕ್ಕದಾಗಿದೆ ದೇವಸ್ಥಾನ, ಹಳ್ಳಿಯಲ್ಲಿರೋದು. ಏನಪ್ಪ ಅಂತಂದರೆ, ಇಲ್ಲಿಗೆ ಹೋಗ್ಬೇಕಂತಂದರೆ ಓನ್ ಗಾಡಿ ಇದ್ರೇ ಬೆಟರ್ ಅನಿಸುತ್ತೆ. ಇಲ್ಲ ಅಂತಂದರೆ ಬಸ್ಸಲ್ಲೆಲ್ಲ ಹೋದರೆ ತುಂಬ ಲೇಟ್ ಆಗಿಬಿಡುತ್ತೆ. ಹಾಗೆ ಸಂಜೆಯವ್ರು ನೋಡಿ, ಕಾಯಿ ತೊಗೊಂಡು ಬನ್ನಿ ಅಂದರೆ ಜುಟ್ಟಿರೋದು ಫುಲ್ ತಂದುಬಿಟ್ಟವ್ರೆ. ಅದಕ್ಕೆ ಅದನ್ನು ಬಿಡಿಸ್ತವ್ರೆ, ಇಲ್ಲಾಂದರೆ ಹೊಡಿಯೋದಕ್ಕೆ ಆಗೋದಿಲ್ಲ, ಹೆಂಗೆಂಗೋ ಹೊಡೆದ್ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಈ ರೀತಿ ದೇವ್ರಿಗೆ ಅಲಂಕಾರನ ಮಾಡಿದರು. ನಲ್ಲೂರು ರಂಗನಾಥ ಸ್ವಾಮಿ ಅಂತ ಅಂದ್ಬಿಟ್ಟು ಮನೆ ದೇವರು. ಸೊ ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ಮನೆ ದೇವ್ರು, ಹೆಣ್ಣು ದೇವ್ರು ಇದೆಯಲ್ಲ, ಅಲ್ಲೂ ಕೂಡ ಅದೇ ರೋಡಲ್ಲೇ ಹೋಗಬೇಕಿತ್ತು. ಅಲ್ಲೂ ಹೋಗಿ ಪೂಜೆ ಮುಗಿಸ್ಕೊಂಡು ಹೋದ್ವಿ. ಹಾಗೆ ನೋಡಿ, ಸಂಜೆಯವರು ಕೈ ಮುಕ್ಕೊಂಡು ನಿಂತಿದ್ದಾರೆ. ಪೂಜೆ ಎಲ್ಲ ಆಗಿತ್ತು, ಆದರೂ ಅವರು ಇನ್ನೂ ಒಂದು ಸ್ವಲ್ಪ ದೇವ್ರನ್ನ ನೋಡ್ತಾಯಿದ್ರು. ಹಾಗೆ ಆ ಕಡೆ ಒಂದು ಬ್ಲೂ ಕಲರ್ ಇದು ಕಾಣಿಸ್ತಿದೆಯಲ್ಲ, ಅಲ್ಲೇ ಮುಂಚೆ ಎಲ್ಲ ಶ್ರಾವಣದಲ್ಲಿ ಅಡುಗೆ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ವಿ. ಬಟ್ ಇವಾಗ ಅಲ್ಲಿ ನಾನ್ ವೆಜ್ ಎಲ್ಲ ಮಾಡೋಕ್ಕೆ ಬಿಡ್ತಾಯಿಲ್ಲ ಇಲ್ಲಿ ಈ ಊರಲ್ಲಿ. ಅದಕ್ಕೋಸ್ಕರ ಬೇರೆ ಕಡೆ ಮಾಡ್ತಾರೆ. ಸದ್ಯಕ್ಕೆ ಇವಾಗ ಮನೆ ದೇವರಿಗೆ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ನಾನು ಸಂಜೆ ಕೂಡ ಬಂದಿರೋದಷ್ಟೇ. ಹಾಗೆ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಮೊದಲನೇ ಶ್ರಾವಣ ಶನಿವಾರ ಅಲ್ವಾ, ತುಂಬ ಜನ ಬಂದಿದ್ದರು. ಎಲ್ಲರಿಗೂ ಮನೆ ದೇವ್ರು ಇರುತ್ತಲ್ಲ, ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಬೈಕು ಮತ್ತು ಕಾರಲ್ಲೇ ಬಂದಿರ್ತಾರೆ. ಇಲ್ಲ ಅಂತಂದರೆ ಚೋಳೂರಿಗೆ ಬಂದು ನೀವು ಬಸ್ಸಲ್ಲಿ ಅಲ್ಲಿ ತನಕ ಬಂದು ನಾವು ಆಮೇಲೆ ಆಟೋದಲ್ಲಿ ಬರಬೇಕಾಗುತ್ತೆ. ಶ್ರಾವಣ ಫಸ್ಟು, ಸೆಕೆಂಡು ಆ ಥರ ಶ್ರಾವಣ ಶನಿವಾರ ಟೈಮಲ್ಲೆಲ್ಲ ತುಂಬ ಜನ ಬರ್ತಾರೆ. ಬೇರೆ ಟೈಮಲ್ಲೂ ಬರ್ತಾರೆ, ಬಟ್ ಅಷ್ಟು ಜನ ಇರೋದಿಲ್ಲ. ಅವ್ರಿಗೆ ಶನಿವಾರ ಯಾವಾಗಾದ್ರೂ, ಇಲ್ಲಾಂದರೆ ಮನೇಲಿ ಏನಾದ್ರು ಮದುವೆ ಈ ಥರ ಏನಾರು ಇದ್ದಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಶ್ರಾವಣ ಅಂತಂದರೆ ಎಲ್ಲರೂ ಬಂದೇ ಬರ್ತಾರೆ. ಬಟ್ ನಾವು ಶ್ರಾವಣದಲ್ಲಿ ಕೆಲವರು ಸಿಹಿ ಅಡುಗೆ ಮಾಡ್ತಾರೆ, ಕೆಲವರು ಖಾರನ ಮಾಡ್ತಾರೆ. ಸಿಹಿ ಅಡುಗೆ ಮಾಡೋರಿಗೆ ಅಲ್ಲಿ ಕೊಡ್ತಾರೆ. ಬಟ್ ಖಾರ ಅಡುಗೆ ಮಾಡಿಸ್ತೀವಿ, ಮಟನ್ ಎಲ್ಲ ಮಾಡಿಸ್ತೀವಿ ಅಂತಂದರೆ ಅಲ್ಲಿ ಇವಾಗ ಏನೋ ಮಾತುಕತೆ ಆಗಿ ಇಲ್ಲಿ ಅಡುಗೆ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಮಾತುಕತೆ ಆಡ್ಬಿಟ್ಟಿದ್ದಾರೆ. ಈಗ ನೋಡಿ, ಏನು ಕೇಸರಿ ಬಾತ್ ಸಜ್ಜಿಗೆ ಕೊಟ್ಟಿದ್ದರು, ಕೇಸರಿ ಬಾತ್ ಅದು.
ತಿಂದ್ಕೊಂಡು ಇವಾಗ ಕಾರಲ್ಲಿ ಹೊರಟಿದ್ದೀವಿ. ನಾವು ಕರೆಕ್ಟಾಗಿ 6 ಗಂಟೆಗೆ ಹೊರಟಿದ್ರೆ ಇಷ್ಟೊತ್ತಿಗೆ ನಾವು ಎಲ್ಲಿ ಇನ್ನೊಂದು ಕಡೆ ಹೋಗಬೇಕಿತ್ತು ಅಲ್ಲಿಗೆ ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದ್ವಿ. ಇವಾಗ ದರ್ಶನ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಕಾರಲ್ಲಿ ಇವಾಗ ಹೋಗೋದು. ಫ್ರೆಂಡ್ಸ್, ಇವಾಗ ಮನೆ ದೇವರು ಹೆಣ್ಣು ದೇವರು ಕಾಳಘಟ್ಟಮ್ಮ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದಿದ್ದೀವಿ. ಇವಾಗ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಹೊನ್ನೇನಹಳ್ಳಿ ರಂಗನಾಥ ಸ್ವಾಮಿ ಅಂತ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಊಟ ಇದ್ದಿದ್ದು ಶ್ರಾವಣ ಶನಿವಾರಕ್ಕೆ ಅವರ ಸೋದರ ಮಾವ ಅವರು ಅಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಅದು ಅವ್ರ ಮನೆ ದೇವರು. ಇವಾಗ ಫ್ರೆಂಡ್ಸ್ ನಾಗವಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ. ನಾಗವಲ್ಲಿ ಊರು ಏನಪ್ಪ ಇದು, ನಾಗವಲ್ಲಿ ಊರಿಗೆ ಬಂದ್ಬಿಟ್ಟವ್ರೆ ಅನ್ಕೊಂಡ್ರ. ಯಾವುದಿದು ನಾಗಸಂದ್ರ ಅಂತ ಇದು. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಹೆಣ್ಣು ದೇವರು ಅಲ್ಲೂ ಪೂಜೆ ಮುಗಿಸ್ಕೊಂಡು ಇವಾಗ ಹೊನ್ನೇನಹಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಅವಾಗಲೇ 2:20 ಆಯಿತು. ಸಾರ್ 3 ಗಂಟೆ ಕರ್ಕೊಂಡೋಗಿ ಊಟ ಕೊಡಿಸ್ತಾರೆ ಅಷ್ಟೇ. ಶಾಂತಿ ನಿಧಾನಕ್ಕೆ ಓಡಿಸಿ, ಏನು ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದು ಸಕ್ಸಸ್ ಆಗಿದ್ರೆ ಇಷ್ಟೊತ್ತಿಗೆ. ನೀನು ಪ್ಲ್ಯಾನ್ ಮಾಡಿದ್ಯಾ ಅಂದಮೇಲೆ ಅದು ಫ್ಲಾಪೇ ಆಗೋದು. ಯಾವತ್ತಾರು ಅದು ಸಕ್ಸಸ್ ಆಗುತ್ತಾ? 6:30ಗೆ ಮನೆ ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು 8:30. ಸೊ 2 ಅವರ್ ಇಷ್ಟೊತ್ತಿಗೆ ಅಲ್ಲಿರ್ತಾ ಇದ್ವಿ. ಊಟ ಮುಗಿಸ್ಕೊಂಡು ಬೆಂಗಳೂರಿಗೂ ವಾಪಸ್ ಹೋಗ್ಬೋದಾಗಿತ್ತು. ಬೆಂಗಳೂರಿಗೂ ಅರ್ಧ ದಾರಿಲಿ ಇರ್ಬೋದಾಗಿತ್ತು. ಸೊ ಇವಾಗ ಹೊರಟಿದ್ದೀವಿ. ನೋಡೋಣ ಬನ್ನಿ, ಅಲ್ಲಿ ಹೋಗಿ ಊಟ ಮಾಡಿ ಆಮೇಲೆ ಹೊರಡೋದು. ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ನಾವೀಗ ಏನು ಹೋಗ್ತಾ ಇದ್ದೀವಿ, ಈ ಊರಿದೆಯಲ್ಲ, ಈ ಊರ ಹೆಸರೇ ನಾಗವಲ್ಲಿ ಅಂತೆ. ನನಗೆ ಕೇಳ್ಬಿಟ್ಟು ಏನಪ್ಪ ಇದು ಈ ಥರ ಇದೆ ಅಂದ್ಬಿಟ್ಟು ಅನ್ನಿಸ್ತು. ಬಟ್ ಇವ್ರ ಹೆಸರು ಅಲ್ಲೆಲ್ಲ ಬೋರ್ಡ್ ಮೇಲೆಲ್ಲ ಬರೆದಿದ್ರು ನಾಗವಲ್ಲಿ ಅಂತಲೇ. ಹಾಗೆ ಹೊನ್ನೇನಹಳ್ಳಿಗೆ ಹೋಗಿ ಊಟ ಎಲ್ಲ ಆಗಿ ಇನ್ನೇನು ಹೊರಡಬೇಕಿತ್ತು. ಆವಾಗ ಎಲ್ಲರೂ ಮಾತುಕತೆ ಆಡ್ತಾಯಿದ್ರು, ಏನೋ ಡಿಸ್ಕಸ್ ಮಾಡ್ತಾಯಿದ್ರು. ನೋಡಿ, ಸಂಜಯ್ ಅವರ ಮಾವವರ ಮನೆಯವರು ಮಾಡಿಸಿದ್ದಿದ್ದಲ್ವ. ಸೊ ಅಲ್ಲಿಂದನೇ ಅಡುಗೆ ಮಾಡಿಸ್ಕೊಂಡು ತೊಗೊಂಡು ಬಂದ್ಬಿಟ್ಟಿದ್ರು. ಊಟ ಎಲ್ಲ ಮಾಡುವಾಗ ನಾನು ವೀಡಿಯೋನ ಮಾಡಿಲ್ಲ. ಹಾಗೆ ನೋಡಿ, ಎಲ್ಲ ಹುಡುಗರೆಲ್ಲ ರಜೆ ಇತ್ತಲ್ವ, ಸೊ ಎಲ್ಲರೂ ಬಂದಿದ್ದರು. ಇವಾಗ ಇನ್ನೇನು ಹೊರಡೋ ಟೈಮ್ಗೆ ಮಾತುಕತೆ ಆಡ್ತಾಯಿದ್ರು. ಸೊ ಇವರೆಲ್ಲ ನಾನು ಬರ್ತೀನಿ ವಿಡಿಯೋದಲ್ಲಿ, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ. ಈಗ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ, ನೋಡೋಣ ಎಷ್ಟೊತ್ತಿಗೆ ಸಂಜಯ್ ಅವರು ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ನೋಡಿ, ಕೊನೆಗೆ ಫೈನಲಿ ಎಲ್ಲರೂ ಕಾರ್ಗಳಲ್ಲಿ, ಈ ಊರಿಗೂ ಅಷ್ಟೇ ಅನಿಸುತ್ತೆ, ಓನ್ ವೆಹಿಕಲಲ್ಲೇ ಬರಬೇಕು, ಇಲ್ಲಾಂದರೆ ಸೇಮ್ ಆಟೋದಲ್ಲೇ ಬರಬೇಕು ಅನಿಸುತ್ತೆ. ಬಸ್ಗಳಂತೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಅನಿಸುತ್ತೆ ಬಸ್ಗಳೂ. ಈಗ ನಾವು ಹೊರಟಿದ್ದೀವಿ. ಇದಾಕಿದ್ನಲ್ಲ ಏನು ಹಾಟ್ಸ್ಪಾಟು, ಅದಕ್ಕೆ ನಾನು ಚಾರ್ಜಿಂಗು ಹಾಕೊಂಡಿಲ್ಲ. ಈಗ ಹಾಕು, ಇವಾಗ ಆನ್ ಮಾಡು. ನೀನು ಹೆಂಗೆ ನೀನು ಮುಂದೆ ಹೋಗ್ತಾ ಇದ್ರೆ ನಾನು ಹಿಂದೆ ಬರ್ತಾ ಇರಲಿಲ್ಲ. ನೋಡಿ ನೀನು ಪಕ್ಕದಲ್ಲಿ ನಂಗೆ ಗೊತ್ತಿದ್ದಿದೆ ಡೈಲಾಗ್ ಬರುತ್ತೆ ಅಂತ. ಪಕ್ಕದಲ್ಲಿ ನಾಳೆ ಇದು ಮಾಡ್ತಾವ್ರೆ. ಏನ್ ಮಾಡ್ತಾವ್ರೆ? ನಾನೆಲ್ಲ ನನಗೆ ಅನ್ಕೊಂಡೆ. ಅದಕ್ಕೋಸ್ಕರ ಇವರೆಲ್ಲ ಬರೋರು, ಅದಕ್ಕೋಸ್ಕರ ಬರ್ತಾರೆ. ಅಲ್ಲ ಅಲ್ಲ ಏನಮ್ಮ ನೀವು ಪ್ಯಾಕೆಟ್ ಕೊಟ್ಟು ಮಾಡ್ಬಿಟ್ಟು ಅಲ್ಲಿ ಕೈಯಲ್ಲಿ ಟ್ಯಾಕ್ಸ್ ಮಾಡಿದ್ರೆ ಹಂಗೆ ಕೈಲಿ ಹಿಡ್ಕೊಂಡೈತೆ. ಒಂದೊಂದ ಇದು ಒಂದಾಯ್ತು. ಇಲ್ಲಮ್ಮ 2 ಬಾಯ್ ಅಪ್ಪ, ಥ್ಯಾಂಕ್ಸ್. ಫ್ರೆಂಡ್ಸ್ ನೋಡಿ ಎಷ್ಟು ಕತ್ಲಿದೆ ಅಂತ ಅಂದ್ಬಿಟ್ಟು ಹಾಗೆ ಆನ್ ದ ವೇ ಬರ್ತಾನೆ ನಾವು ಒಂದು ಕಡೆ ಸ್ಟಾಪ್ ಮಾಡಿ ಮತ್ತೆ ನೈಟ್ ಊಟನೂ ಕೂಡ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಬೆಳಿಗ್ಗೆ ಮನೆ ಬಿಟ್ಟಾಗ 8:40, ಇವಾಗ 9:55. ಈಗಿನ ಇನ್ನೂ 1 ಅವರ್ ಆಗುತ್ತೆ ಅನ್ಸುತ್ತೆ ಮನೆ ತಲುಪೋಷ್ಟೊತ್ತಿಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.